Hi everyone, welcome to my YouTube channel. In this video we are going to continue the chapter Metals and Non-Metals of class 10th chemistry. In the previous video we have studied about that is reaction of non-metal. Reaction of we have studied about the chemical properties of non-metals. What happens when non-metal reacts with oxygen? What happens when non-metal reacts with water? If they show displacement reactions or not, and differences between metals and non-metals based on their chemical properties. So all these we have studied in the previous video. Now in the part 7 we are going to study about the occurrence of metals. So metals na occurrence na ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಯೂಶುವಲ್ ಆಗಿ ಏನಾಗಿರುತ್ತೆ ಅಂದರೆ ಮೆಟಲ್ಸ್ ನೇಚರ್ನಲ್ಲಿ they are available in the form of metals in the nature is available in the form of big rocks. ದೊಡ್ಡ ದೊಡ್ಡ ಬಂಡೆಗಳ ರೀತಿಯಲ್ಲಿ ಸೊ ಮೆಟಲ್ಸ್ ಅವೈಲಬಲ್ ಇದೆ ವಿತ್ ಲಾಟ್ ಆಫ್ ಇಂಪ್ಯೂರಿಟೀಸ್. ಸೊ ತುಂಬಾ ಇಂಪ್ಯೂರಿಟೀಸ್ ನ ಹೊಂದಿರುತ್ತೆ. ಸೊ how the metals are available in the nature? The metals are available in the nature in the form of big rocks, and those rocks will contains lot of impurities. ತುಂಬಾ ಇಂಪ್ಯೂರಿಟೀಸ್ ನ ಅದು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್ ನ ತಗೊಂಡ್ರೆ ಸೊ ಸೋಡಿಯಂ ಇಟ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಸೋಡಿಯಂ ಆಕ್ಸೈಡ್. ನೋಡಿ, ಬರೀ ಮೆಟಲ್ ಮಾತ್ರ ಇಲ್ಲ, ಮೆಟಲ್ ಜೊತೆಗೆ ಇನ್ನೂ ಇಂಪ್ಯೂರಿಟಿ ಕೂಡ ಇದೆ, ಆಕ್ಸೈಡ್. And sodium is available in the form of sodium chloride, and sodium is available in the form of sodium nitrate. So sodium ನೋಡಿ, ಮೆಟಲ್ ಒಂದೇ ಇಲ್ಲ, ಅದ್ರ ಜೊತೆಗೆ ಇಂಪ್ಯೂರಿಟೀಸ್ ಕೂಡ ಇದೆ. ಮೆಟಲ್ ಒಂದೇ ಇಲ್ಲ, ಅದ್ರ ಜೊತೆಗೆ ಇಂಪ್ಯೂರಿಟೀಸು ಇದೆ. ಮೆಟಲ್ ಒಂದೇ ಇಲ್ಲ, ಅದ್ರ ಜೊತೆಗೆ ಇಂಪ್ಯೂರಿಟೀಸ್ ಕೂಡ ಇದೆ. ಈ ರೀತಿ ಮೆಟಲ್ಸು ನೇಚರ್ನಲ್ಲಿ ದೇ ಆರ್ ಅವೈಲೇಬಲ್ ಇನ್ ದ ಫಾರ್ಮ್ ಆಫ್ ಬಿಗ್ ರಾಕ್ಸ್ ವಿತ್ ಲಾಟ್ ಆಫ್ ಇಂಪ್ಯೂರಿಟೀಸ್. ಸೊ ಇದು ಮೊದಲು ನಾವು ಜ್ಞಾಪಕ ಇಟ್ಕೋಬೇಕಾಗಿರೋಂಥದ್ದು. So the metals are available in the nature in the form of big rocks which contains a lot of impurities. For example, sodium na tagondre, sodium is a metal which is available in the form of sodium oxide, sodium chloride, sodium nitrate. ಈ ರೀತಿ ಅವೈಲಬಿಲಿಟಿ ಇರುತ್ತೆ. ಈಗ ನೆಕ್ಸ್ಟ್ ನಾವು ತಿಳ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಲೆಟ್ ಅಸ್ ಸ್ಟಡಿ ಅಬೌಟ್ ಸಮ್ ಆಫ್ ದ ಇಂಪಾರ್ಟೆಂಟ್ ಟರ್ಮ್ಸ್ ದಟ್ ವಿ ಹ್ಯಾವ್ ಟು ಸ್ಟಡಿ ಇನ್ ಅಕ್ಕರೆನ್ಸ್ ಆಫ್ ಮೆಟಲ್ಸ್. ಅದರೊಳಗೆ ಫಸ್ಟ್ನೇದಕ್ಕೆ ಬರೋಣ, ವಾಟ್ ಈಸ್ ಮೆಂಟ್ ಬೈ ಮಿನರಲ್ಸ್. ಸೊ ಮಿನರಲ್ಸ್ ಅಂದರೆ ಏನು? ಸೊ ಮಿನರಲ್ಸನ್ನು ಹೀಗೆ ಕರೆಯೋಣ, ದ ಎಲಿಮೆಂಟ್ ಆರ್ ಕಾಂಪೌಂಡ್. ಅದು ಎಲಿಮೆಂಟ್ ಆಗ್ಬೋದು ಅಥವಾ ಕಾಂಪೌಂಡ್ ಆಗ್ಬೋದು. ದ ಎಲಿಮೆಂಟ್ ಆರ್ ಕಾಂಪೌಂಡ್ ಪ್ರೆಸೆಂಟ್ ಅಂಡರ್ ದ ಅರ್ತ್ ಕ್ರಸ್ಟ್. ಸೊ ಅರ್ತ್ನ ಕ್ರಸ್ಟ್ನಲ್ಲಿ ಅವೈಲಬಲ್ ಇರುವಂತಹ ಅದು ಎಲಿಮೆಂಟ್ ಆಗ್ಬೋದು, ಕಾಂಪೌಂಡ್ ಆಗ್ಬೋದು. ದ ಕಾಂಪೌಂಡ್ ಆರ್ ಎಲಿಮೆಂಟ್ ದಟ್ ಆರ್ ಪ್ರೆಸೆಂಟ್ ಅಂಡರ್ ದ ಅರ್ತ್ ಕ್ರಸ್ಟ್ ಈಸ್ ಕಾಲ್ಡ್ ಆಸ್ ಮಿನರಲ್ಸ್. ಸೊ ಯಾವ ಎಲಿಮೆಂಟ್ ಅಥವಾ ಕಾಂಪೌಂಡು ಅರ್ತ್ ಕ್ರಸ್ಟ್ ನಲ್ಲಿ ನಮಗೆ ಸಿಗುತ್ತೋ ಅದನ್ನ ನಾವು ಮಿನರಲ್ಸ್ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್ ನ ತಗೊಂಡ್ರೆ, ಸೊ ಈಗ ವಿ ಕ್ಯಾನ್ ಕಾಲ್ ದಟ್ ಈಸ್, ಈಗ ದಟ್ ಈಸ್ ಸಿಲ್ವರ್, ಗೋಲ್ಡ್ ಇದೆ. ಗೋಲ್ಡ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಗೋಲ್ಡ್ ಸಲ್ಫೈಡ್. ನೆಕ್ಸ್ಟ್ ಅದೇ ತರ ನಾವು ಸಿಲ್ವರ್ ತಗೊಂಡ್ರೆ, ಸಿಲ್ವರ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಸಿಲ್ವರ್ ಸಲ್ಫೈಡ್. ಹಾಗಾದ್ರೆ ಸೊ ಇದು ಎಲಿಮೆಂಟು ಅಥವಾ ಕಾಂಪೌಂಡ್. ಎಲಿಮೆಂಟ್ ಅಥವಾ ಕಾಂಪೌಂಡು ದಟ್ ಆರ್ ಪ್ರೆಸೆಂಟ್ ಅಂಡರ್ ದ ಅರ್ತ್ ಕ್ರಸ್ಟ್ ಈಸ್ ಕಾಲ್ಡ್ ಮಿನರಲ್ಸ್. ಸೊ ಎಲಿಮೆಂಟ್ ಅಥವಾ ಕಾಂಪೌಂಡು ಯಾವುದು ಅರ್ತ್ ಕ್ರಸ್ಟ್ ನಲ್ಲಿ ಸಿಗುತ್ತೋ ನಮಗೆ ಅದನ್ನ ಮಿನರಲ್ಸ್ ಅಂತ ಕರಿತೀವಿ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ವಿ ಶುಡ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಟಲರ್ಜಿ. ಮೆಟಲರ್ಜಿ ಅಂದ್ರೆ ಏನು? ವಾಟ್ ಈಸ್ ಮೆಟಲರ್ಜಿ? ಸೊ ಮೆಟಲರ್ಜಿ ಈಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ. ಮೆಟಲರ್ಜಿ ಅನ್ನೋದು ಇಟ್ ಈಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವೇರ್ ವಿ ಸ್ಟಡಿ ಅಬೌಟ್ extraction of metal from ores.
ಸೊ ಓರ್ಸ್ನಿಂದ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡೋದನ್ನ ನಾವು ಸ್ಟಡಿ ಮಾಡ್ತೀವಿ ಎಲ್ಲಿ, ಕೆಮಿಸ್ಟ್ರಿನಲ್ಲಿ. ಆ ಬ್ರಾಂಚಿಗೆ ಮೆಟಲರ್ಜಿ ಅಂತ ಕರಿತೀವಿ. ಮೆಟಲರ್ಜಿ ಈಸ್ ಎ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ವೇರ್ ವಿ ಸ್ಟಡಿ ಅಬೌಟ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ದೇರ್ ಓರ್ಸ್. ಸೊ ಮೆಟಲ್ಗಳನ್ನು ಅವುಗಳ ಓರ್ನಿಂದ ನಾವು ಪಡೆಯುವಂತಹ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿಗೆ ವಿ ಕಾಲ್ ಇಟ್ ಆಸ್ ಮೆಟಲರ್ಜಿ. Metallurgy is a branch of chemistry which deals with the study of extraction of metal from their ores. So idu that is metallurgy andre enu anta. Next let us know what is meant by ores. So ores andre enu, what is the meaning of the term ores? So ores andre, ores are the minerals from which metals can be profitably extracted. So such a minerals are called as ores. So ಯಾವ ಒಂದು ಮಿನರಲ್ನಿಂದ ನಾವು ಓರನ್ನ ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಅದನ್ನ ಓರ್ಸ್ ಅಂತ ಕರಿತೀವಿ. ಓರ್ಸ್ ಆರ್ ದ ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ ಅಂದ್ರೆ ಅರ್ಥ ಕಡಿಮೆ ಖರ್ಚಿನಲ್ಲಿ ನಾವು ಓರ್ನಿಂದ ಮೆಟಲ್ ಅನ್ನ ಪಡೆಯೋದು ಅಂತ ಅರ್ಥ. ಕಡಿಮೆ ಖರ್ಚಿನಲ್ಲಿ ಓರ್ನಿಂದ ಮೆಟಲ್ನ ಪಡೆಯುವಂತಹ ಒಂದು ಪಡೆಯೋದನ್ನ ನಾವು ವಿ ಕಾಲ್ ಇಟ್ ಆಸ್ ದಟ್ ಈಸ್ ಪ್ರಾಫಿಟಬಲಿ ಅಂದ್ರೆ ಅರ್ಥ. ಅದು ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಸೊ ಓರ್ಸ್ಗಳಿಂದ ಮೆಟಲ್ ಅನ್ನ ಪಡಿತೀವಿ, ಅದನ್ನೇ ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟೆಡ್ ಅಂತ ಕರಿತೀವಿ. ವಾಟ್ ಆರ್ ಓರ್ಸ್? ಓರ್ಸ್ ಆರ್ ದ ಮಿನರಲ್ಸ್ ಫ್ರಮ್ ವಿಚ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ. ವಾಟ್ ಆರ್ ಓರ್ಸ್? ಓರ್ಸ್ ಆರ್ ಮಿನರಲ್ಸ್. ಓರ್ಸ್ಗಳು ಮಿನರಲ್ಸ್. ಈ ಮಿನರಲ್ಸ್ಗಳನ್ನು ನಾವು ಏನಕ್ಕೆ ಬಳಸ್ತೀವಪ್ಪ ಅಂದರೆ ಟು ಎಕ್ಸ್ಟ್ರಾಕ್ಟ್ ಮೆಟಲ್ ಫ್ರಮ್ ದೇರ್ ಓರ್ಸ್. ಮೆಟಲ್ಗಳನ್ನು ಅವುಗಳ ಓರ್ನಿಂದ ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದನ್ನು ವಿ ಕಾಲ್ ಇಟ್ ಆಸ್ ಓರ್ಸ್. ಅಂದರೆ ಅರ್ಥ ದ ಮಿನರಲ್ ಫ್ರಮ್ ವಿಚ್ ದ ಮೆಟಲ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ. ಯಾವ ಮಿನರಲ್ಲಿಂದ ನಾವು ಮೆಟಲ್ಗಳನ್ನು ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ಅದನ್ನು ಓರ್ಸ್ ಅಂತ ಕರಿತೀವಿ. ಅಂದರೆ ಪ್ರಾಫಿಟಬಲಿ ಅಂದರೆ ಕಡಿಮೆ ಖರ್ಚಿನಲ್ಲಿ ನಾವು ಸೊ ಮಿನರಲ್ಸ್ನಿಂದ ಮೆಟಲನ್ನು ಪಡಿತೀವಲ್ಲ ಅದನ್ನು ಓರ್ಸ್ ಅಂತ ಕರಿತೀವಿ. ವಾಟ್ ಆರ್ ಓರ್ಸ್? ಓರ್ಸ್ ಆರ್ ದ ಮಿನರಲ್ಸ್ ಫ್ರಮ್ ವಿಚ್ ದ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ ಈಸ್ ಕಾಲ್ಡ್ ಆಸ್ ಓರ್ಸ್. ಫಾರ್ ಎಕ್ಸಾಂಪಲ್ನ ತಗೋಣ. ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಈಗ ನಾನು ಆಲ್ರೆಡಿ ಬಿಗಿನಿಂಗಲ್ಲಿ ಹೇಳಿದೆ, ಸೋಡಿಯಂ ಅಂತ ತಗೊಂಡ್ರೆ ಸೋಡಿಯಂನಲ್ಲಿ 3 ಥರ ಬರುತ್ತೆ. ಒಂದು ಸೋಡಿಯಂ ಕ್ಲೋರೈಡ್, ಎರಡನೇದು ಸೋಡಿಯಂ ಆಕ್ಸೈಡ್, ಮೂರನೇದು ಸೋಡಿಯಂ ಕಾರ್ಬೋನೇಟ್. ಸೊ ನಾನು ಈ 3 ತಗೊಂಡಿದ್ದೀನಿ. ಈ 3ರಲ್ಲಿ ಅಮಾಂಗ್ ದೀಸ್ 3 ಸೋಡಿಯಂ ನೈಟ್ರೇಟ್ NaNO3 ಅಮಾಂಗ್ ದೀಸ್ 3 ಸೊ ಇದೆಯಲ್ಲ ಸೋಡಿಯಂ ಕ್ಲೋರೈಡಿಂದ ಸೋಡಿಯಂನ ಪಡೆಯೋದು ಈಸಿ. It is very easy to extract sodium from sodium chloride. But ಇವೆರಡು ಇವೆಯಲ್ಲ, so from sodium oxide or sodium nitrate it is very difficult to get sodium. ಹಾಗಾದರೆ ಈ 3ನಲ್ಲಿ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಸೋಡಿಯಂನ ಪಡೆಯೋದು ಯಾವುದರಿಂದ? ಸೋಡಿಯಂ ಕ್ಲೋರೈಡಿಂದ. ಆದ್ದರಿಂದ ಸೋಡಿಯಂ ಕ್ಲೋರೈಡನ್ನು ನಾನು ಐ ವಿಲ್ ಕಾಲ್ ಇಟ್ ಆಸ್ ಇಟ್ ಈಸ್ ಎ ಓರ್ ಆಫ್ sodium. Sodium chloride is a ore of sodium because ಈ ಮೂರು ಕೂಡ ಮಿನರಲ್ಸೇ ನೋಡಿ. ಸೋಡಿಯಂ ಕ್ಲೋರೈಡು ಮಿನರಲ್ಲೇ, ಸೋಡಿಯಂ ಆಕ್ಸೈಡು ಮಿನರಲ್ಲೇ, ಸೋಡಿಯಂ ನೈಟ್ರೇಟು NaNO3 ದಟ್ ಈಸ್ ಆಲ್ಸೋ ಮಿನರಲ್. ಬಟ್ ಈ 3 ಮಿನರಲಲ್ಲಿ ನಾವು ಯಾವುದನ್ನು ಯಾವುಗಳಿಂದ ಈಸಿಯಾಗಿ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದಪ್ಪ ಅಂದರೆ that is sodium chloride. Therefore sodium chloride is called as ore. ಇದನ್ನೇ ಓರ್ ಅಂತ ಕರಿತೀವಿ. ಏಕೆಂದರೆ ಈಸಿಯಾಗಿ ಕಡಿಮೆ ಖರ್ಚಿನಲ್ಲಿ ಈಸಿಯಾಗಿ ಸೋಡಿಯಂ ಕ್ಲೋರೈಡ್ನಿಂದ ಸೋಡಿಯಂ ಪಡಿತಾ ಇದ್ದೀವಿ. ಹಾಗಾದರೆ ಸೋಡಿಯಂ ಕ್ಲೋರೈಡ್ ಈಸ್ ಆನ್ ಓರ್ ಆಫ್ ಸೋಡಿಯಂ. ಇದನ್ನು ಓರ್ ಅಂತ ಕರಿಬೇಕು. ಹಾಗಾದ್ರೆ ಇದನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಏನಂತ. ಆಲ್ ಮಿನರಲ್ಸ್ ಆರ್ ನಾಟ್, ನೋಡಿ ಇವೆಲ್ಲ ಮಿನರಲ್ಸೇ.
The element are the compound that are present under the earth crust. But all minerals are not ores, but all ores are minerals. All ores are minerals. ಎಲ್ಲ ಮಿನರಲ್ಗಳು ಓರ್ ಅಲ್ಲ. ಯಾಕೆಂದ್ರೆ ಇಲ್ಲೇ ತಗೊಂಡ್ರೆ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಆಕ್ಸೈಡ್, ಸೋಡಿಯಂ ನೈಟ್ರೈಡ್ ಈ ಮೂರು ಕೂಡ ಮಿನರಲ್ಲೇ. ಬಟ್ ಈ ಮೂರು ಮಿನರಲ್ನಲ್ಲಿ ನಾವು ಸೋಡಿಯಂ ಕ್ಲೋರೈಡನ್ನ ನಾನು ಓರ್ ಅಂತ ಕರಿತೀನಿ. ಯಾಕೆಂದರೆ ಸೋಡಿಯಂ ಕ್ಲೋರೈಡಿಂದ ಸೋಡಿಯಂನ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅದಕ್ಕೆ ಸೋಡಿಯಂ ಕ್ಲೋರೈಡನ್ನು ನಾವು ಐ ವಿಲ್ ಕಾಲ್ ದ ಓರ್ ಆಫ್ ಸೋಡಿಯಂ, ಬಿಕಾಸ್ from sodium chloride we can easily extract sodium, therefore it is called as ore. ಇವೆಲ್ಲ ಮೂರು ಕೂಡ ಮಿನರಲ್ಸ್. ಆ ಮೂರು ಮಿನರಲ್ಸ್ ಅಲ್ಲಿ ಓರ್ ಯಾವ್ದಪ್ಪ ಅಂದ್ರೆ ಸೋಡಿಯಂ ಕ್ಲೋರೈಡ್. ಯಾಕೆಂದ್ರೆ ಇವೆರಡರಿಂದ ಸೋಡಿಯಂನ ಪಡೆಯೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಟ್ರಾಕ್ಟ್ ಸೋಡಿಯಂ ಫ್ರಮ್ ಸೋಡಿಯಂ ಆಕ್ಸೈಡ್ ಆರ್ ಫ್ರಮ್ ಸೋಡಿಯಂ ನೈಟ್ರೈಡ್, but is very easy to extract sodium from sodium chloride. Therefore among these three, sodium chloride is called ore, because it is from sodium chloride a metal sodium is profitably extracted. With ಪ್ರಾಫಿಟಬಲಿ ಎಕ್ಸ್ಟ್ರಾಕ್ಟೆಡ್ ಅಂದರೆ ಕಡಿಮೆ ಖರ್ಚಿನಲ್ಲಿ ನಾವು ಸೋಡಿಯಂ ಕ್ಲೋರೈಡ್ ಇಂದ ಸೋಡಿಯಂನ ಪಡಿತಾ ಇದ್ದೀವಿ. ಅದಕ್ಕೆ ಸೋಡಿಯಂ ಕ್ಲೋರೈಡನ್ನು ನಾವು ವಿ ಹ್ಯಾವ್ ಟು ಕಾಲ್ ಇಟ್ ಆಸ್, ಅದನ್ನು ಓರ್ ಅಂತ ಕರಿಬೇಕು. ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್, ಬಟ್ ಆಲ್ ಓರ್ಸ್ ಆರ್ ಮಿನರಲ್ಸ್. ನಾವು ಆಲ್ರೆಡಿ ಇದೇ ಥರ ಒಂದು ನೋಡಿದ್ವಿ. ಆಲ್ ಆಲ್ಕಲೀಸ್ ಆರ್ ಬೇಸಸ್, ಬಟ್ ಆಲ್ ಬೇಸಸ್ ಆರ್ ನಾಟ್ ಆಲ್ಕಲೀಸ್. ಎಲ್ಲ ಬೇಸಸ್ಗಳು ಆಲ್ಕಲೀಸ್ ಅಲ್ಲ, ಬಟ್ ಎಲ್ಲ ಆಲ್ಕಲೀಸು ಬೇಸಸ್. ಇದೇ ಥರ ಇದು ಕೂಡ ಆಲ್ ಮಿನರಲ್ಸ್ ಆರ್ ನಾಟ್ ಓರ್ಸ್, ಬಟ್ ಆಲ್ ಓರ್ಸ್ ಆರ್ ಮಿನರಲ್ಸ್. ಓಕೆ, ಇದಾದಮೇಲೆ ನಾವು ನೆಕ್ಸ್ಟ್ ತಿಳ್ಕೊಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಸೊ ಡಿಫ್ರೆಂಟ್ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಇನ್ ಡಿಫ್ರೆಂಟ್ ವೇಸ್. ಒಂದೊಂದು ಮೆಟಲ್ನು ಕೂಡ ನಾವು ಬೇರೆ ಬೇರೆ ವೇನಲ್ಲಿ ಡಿಫ್ರೆಂಟ್ ಮೆಥಡ್ಸ್ನಲ್ಲಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಆಲ್ ದ ಮೆಟಲ್ಸ್ ಕೆನಾಟ್ ಬಿ ಎಕ್ಸ್ಟ್ರಾಕ್ಟೆಡ್ ಯೂಸಿಂಗ್ ಸಿಂಗಲ್ ಕೆಮಿಕಲ್ ರಿಯಾಕ್ಷನ್. ಒಂದೇ ಕೆಮಿಕಲ್ ರಿಯಾಕ್ಷನನ್ನು ಯೂಸ್ ಮಾಡಿಕೊಂಡು ನಾವು ಎಲ್ಲ ಮೆಟಲ್ಸನ್ನು ಪಡೆಯೋದಕ್ಕಾಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ sodium can be extracted in a different way when compared to extraction of zinc, and extraction of zinc is different from the extraction of gold. Like this, different metals are extracted in different ways. ಸೊ ಒಂದೊಂದು ಮೆಟಲ್ಲು ಕೂಡ ಬೇರೆ ಬೇರೆ ವೇನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಈಗ ನಾವು ರಿಯಾಕ್ಟಿವಿಟಿ ಸೀರೀಸ್ ಬರ್ಕೊಂಡ್ರೆ ಪೊಟ್ಯಾಷಿಯಂ, ಸೋಡಿಯಂ, ದೆನ್ ಮೆಗ್ನೀಷಿಯಂ, ದೆನ್ ಅಲ್ಯೂಮಿನಿಯಂ. ಈ ನಾಲ್ಕು ಇದೆಯಲ್ಲ, ಈ ನಾಲ್ಕನ್ನ ನಾವು ವಿ ಕಾಲ್ ಇಟ್ ಆಸ್ ಮೆಟಲ್ಸ್. ನಾಲ್ಕು ಮೆಟಲ್ಸ್ಗಳೇ ಮೆಟಲ್ಸ್ ವಿತ್ ಹೈ ರಿಯಾಕ್ಟಿವಿಟಿ. ಇವು ನಾಲ್ಕು ಕೂಡ ದೇ ಆರ್ ದ ಮೆಟಲ್ಸ್ ವಿತ್ ಹೈ ರಿಯಾಕ್ಟಿವಿಟಿ. ಸೊ ಹೈ ರಿಯಾಕ್ಟಿವಿಟಿ ಇರುವಂತಹ ಈ ಮೂರನ್ನ ನಾವು ಹೈ ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಮೆಟಲ್ಸ್ ವಿತ್ ಹೈ ರಿಯಾಕ್ಟಿವ್ ಏನಿದೆಯೋ, ದೀಸ್ ಮೆಟಲ್ಸ್ ವಿತ್ ಹೈ ರಿಯಾಕ್ಟಿವ್ ವಿಲ್ ನಾಟ್ ಎಕ್ಸಿಸ್ಟ್. ಇವು ಮೆಟಲ್ಸ್ ವಿತ್ ಹೈ ರಿಯಾಕ್ಟಿವಿಟಿ, they will not exist as a single element. ಇವು ಯಾವುದು ಕೂಡ ಅದು ಹೈ ರಿಯಾಕ್ಟಿವ್ ಆಗಿರೋದ್ರಿಂದ ಈ ನಾಲ್ಕು ಕೂಡ ದೇ ಆರ್ ನಾಟ್ ಅವೈಲಬಲ್ ಇನ್ ಎ ಸಿಂಗಲ್ ಎಲಿಮೆಂಟ್ ಆಸ್ ಎ ಸಿಂಗಲ್ ಎಲಿಮೆಂಟ್ ಅಂಡರ್ ದ ಅರ್ತ್ ಕ್ರಸ್ಟ್, ಬಿಕಾಸ್ ಸಿನ್ಸ್ ದೇ ಆರ್ ಮೋರ್ ರಿಯಾಕ್ಟಿವ್ ಆರ್ ಹೈ ರಿಯಾಕ್ಟಿವ್, they react with everything, and hence they have more. Since they react with every element, they have more and more impurities. So ಹೆಚ್ಚು impurities ಗಳನ್ನ ಹೊಂದಿದೆ. They have more and more impurities. So example ನ ತಗೊಂಡ್ರೆ we can take an example as ನೋಡಿ, ಈಗ ಫಾರ್ ಎಕ್ಸಾಂಪಲ್ ಪೊಟ್ಯಾಷಿಯಂ ಕ್ಲೋರೈಡ್, potassium oxide, potassium chloride, potassium oxide, potassium nitrate. ಸೊ ಈ ಮೂರು ಕೂಡ ದೀಸ್ ಆರ್ ನೋಡಿ ಯಾವುದು ಕೂಡ ಸಿಂಗಲ್ ಆಗಿಲ್ಲ. they doesn't exist as a single element. Potassium is available in the form of potassium chloride,
it is available in the form of potassium oxide, it is available in the form of potassium nitrate. ಅಂದರೆ ಅರ್ಥ ಬೇರೆ ಬೇರೆ ಡಿಫ್ರೆಂಟ್ ದೇ ಹ್ಯಾವ್ ಸಿನ್ಸ್ ದೇ ಕಂಟೈನ್ ನೋಡಿ ಯಾವುದು ಕೂಡ ಸಿಂಗಲ್ ಆಗಿ ಎಕ್ಸಿಸ್ಟ್ ಆಗಿಲ್ಲ ಬಿಕಾಸ್ ದೇ ಕಂಟೈನ್ ಮೋರ್ ಅಂಡ್ ಮೋರ್ ಇಂಪ್ಯೂರಿಟೀಸ್. ಸೊ ಹೆಚ್ಚು ಹೆಚ್ಚು ಇಂಪ್ಯೂರಿಟೀಸ್ಗಳನ್ನು ಅವು ಹೊಂದಿದೆ. ಸೊ ದೀಸ್ ಆರ್ ಆಲ್ವೇಸ್ ಅವೈಲಬಲ್ ಇನ್ ದ ಕಂಬೈನ್ಡ್ ಫಾರ್ಮ್. ಸಿಂಗಲ್ ಆಗಿ ಅವೈಲಬಲ್ ಇರೋದಿಲ್ಲ. ಈ ಐ ರಿಯಾಕ್ಟಿವ್ ಎಲಿಮೆಂಟ್ಸು ಆಲ್ವೇಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಕಂಬೈನ್ಡ್ ಫಾರ್ಮಲ್ಲೇ ಯಾವಾಗಲೂ ಅವು ನಮ್ಗೆ ಅವೈಲಬಿಲಿಟಿ ಇರೋದು. ಹಾಗಾದರೆ ಇವುಗಳನ್ನು ಫಾರ್ ಎಕ್ಸಾಂಪಲು ಪೊಟ್ಯಾಷಿಯಂ ಕ್ಲೋರೈಡ್ನಿಂದ ಪೊಟ್ಯಾಷಿಯಮ್ನ ನಾವು ಸಪ್ರೇಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಯೂಸ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿಕೊಂಡು ಸೊ ಈ ಏನು ಮಿನರಲ್ ಇದೆಯೋ ಈ ಮಿನರಲ್ನಿಂದ ಈ ಮೆಟಲನ್ನು ನಾವು from potassium chloride, if you want to get only potassium, we have to use electricity. ಎಲೆಕ್ಟ್ರಿಸಿಟಿನ ಬಳಕೆ ಮಾಡಿಕೊಂಡು ನಾವು ಓರ್ಗಳಿಂದ ಮೆಟಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಹೌ ಕ್ಯಾನ್ ವಿ ಎಕ್ಸ್ಟ್ರಾಕ್ಟ್ ಎ ಮೆಟಲ್ ಫ್ರಮ್ ದ ಓರ್ಸ್ which is having high reactivity? The high reactivity elements can be separated by with the help of electricity. ಎಲೆಕ್ಟ್ರಿಸಿಟಿನ ಬಳಕೆ ಮಾಡಿಕೊಂಡು ನಾವು ಹೈ ರಿಯಾಕ್ಟಿವ್ ಎಲಿಮೆಂಟ್ಸ್ಗಳನ್ನು ಸಪ್ರೇಟ್ ಮಾಡ್ತೀವಿ. ಸೊ ದಿಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಆಯಿತು. ಹಾಗಾದರೆ ಹೈ ರಿಯಾಕ್ಟಿವ್ ಎಲಿಮೆಂಟ್ಸ್ ಯಾವ್ಯಾವುದು? ಸೋಡಿಯಂ, ಪೊಟ್ಯಾಷಿಯಂ, ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ. All these are high reactive element. They never exist as a single. They will exist always as a combined form. That means they contains more and more impurities. ಇನ್ನು ನೆಕ್ಸ್ಟ್ ಬರೋಣ. ಸೊ ನೆಕ್ಸ್ಟಿಗೆ ಬಂದರೆ ದಟ್ ಈಸ್ ಐರನ್, ಜಿಂಕ್, ಲೆಡ್. ಈ ಐರನ್, ಜಿಂಕು, ಲೆಡ್ ಇದೆಯಲ್ಲ ಈ ಮೂರು ಕೂಡ ಸೊ ದೀಸ್ ತ್ರೀ are called as medium reactive elements. medium reactivity. ಇವು ಮೀಡಿಯಂ ರಿಯಾಕ್ಟಿವಿಟಿ ಹೊಂದಿರುವಂತಹ ಎಲಿಮೆಂಟ್ಸ್ಗಳು ಯಾವ್ಯಾವುದು? ಐರನ್ನು, ಜಿಂಕು, ಲೆಡ್. ದೇ ಆರ್ ಮೀಡಿಯಂ ರಿಯಾಕ್ಟಿವ್ ಎಲಿಮೆಂಟ್. ಅಂದರೆ ಹೆಚ್ಚು ಹೈ ರಿಯಾಕ್ಟಿವ್ ಅಲ್ಲ, ಲೋ ರಿಯಾಕ್ಟಿವ್ ಅಲ್ಲ. ಸೊ ಮೀಡಿಯಂ ರಿಯಾಕ್ಟಿವ್ ಎಲಿಮೆಂಟ್ಸ್ ಇದೆ. ಈ ಮೀಡಿಯಂ ರಿಯಾಕ್ಟಿವ್ ಎಲಿಮೆಂಟ್ಸು ಐರನ್ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಲೆಡ್ ಆಗಿರ್ಬೋದು. ದೇ ಆರ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ದೇ ಆರ್ ಅವೈಲಬಲ್ ಆಸ್ ಎ ಸಲ್ಫೈಡ್ ಓರ್ ಆರ್ ದೇ ಆರ್ ಅವೈಲಬಲ್ ಆಸ್ ಎ ಆಕ್ಸೈಡ್ ಓರ್. ಇಲ್ಲ ಸಲ್ಫೈಡ್ ಓರ್ ಆಗಿರುತ್ತೆ, ಇಲ್ಲ ಆಕ್ಸೈಡ್ ಓರ್ ರೀತಿನಲ್ಲಿ ಅವೈಲಬಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ನ ತಗೊಂಡ್ರೆ ದಟ್ ಈಸ್ FeS. So iron is available as a iron sulfide, that is FeS, or it is Fe2S, iron sulfide. Then Fe2O3 ನೋಡಿ ಇದು ಸಲ್ಫೈಡ್ ಓರ್ ಇದೆ. ಇಲ್ಲಿ Fe2S is a sulfide ore of iron. Fe2O3 is a oxide ore of iron. ಇದನ್ನೇ ನಾವು ಹೆಮಟೈಟ್ ಅಂತ ಕರಿತೀವಿ. ಹೆಮಟೈಟ್, ಮ್ಯಾಗ್ನೆಟೈಟ್. ಅದರೊಳಗೆ Fe2O3 ಅಥವಾ Fe3O4 ಇದನ್ನು ಹೆಮಟೈಟ್ ಅಂತ ಕರಿತೀವಿ. ಸೊ ಹೆಮಟೈಟ್ ಈಸ್ ಎ ಓರ್ ಆಫ್ ಐರನ್. ಅದು Fe2O3 ಆಗಿರ್ಬೋದು, ಇಲ್ಲ Fe3O4 ಆಗಿರ್ಬೋದು. ಅಥವಾ ಜಿಂಕ್ನ ತಗೊಂಡ್ರೆ ಸೊ ಜಿಂಕ್ ಈಸ್ ಅವೈಲಬಲ್ ಆಸ್ ಜಿಂಕ್ ಬ್ಲೆಂಡ್, ದಟ್ ಈಸ್ ZnS. ಅಂದರೆ ಇದು ನಮಗೆ ಜಿಂಕು ಸಲ್ಫೈಡ್ ಓರ್ ರೀತಿನಲ್ಲಿ ಅವೈಲಬಲ್ ಆಗಿದೆ. ಅದೇ ಥರ ಜಿಂಕ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಕಾರ್ಬೋನೇಟ್ ಓರ್, ZnCO3. ಸೊ ಜಿಂಕ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಎ ಕಾರ್ಬೋನೇಟ್ ಓರ್. ಇಲ್ಲ ಸಲ್ಫೈಡ್ ಓರ್ ಆಗಿರುತ್ತೆ, ಇಲ್ಲ ಅಂದರೆ ಕಾರ್ಬೋನೇಟ್ ಓರ್ ಆಗಿರುತ್ತೆ, ಇಲ್ಲ ಆಕ್ಸೈಡ್ ಓರ್ ಆಗಿರುತ್ತೆ. ಸೊ ಇದನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಜ್ಞಾಪಕ ಇಟ್ಕೋಬೇಕು. ಸೊ ಇದಾದಮೇಲೆ ನೆಕ್ಸ್ಟಿಗೆ ಬರೋಣ ನಾವು. ಸೊ ಲೆಟಸ್ ಇನ್ನು ಅಲ್ಲಿಗೆ ಮೀಡಿಯಂ ರಿಯಾಕ್ಟಿವಿಟಿ ಆಯಿತು. ಈಗ ನೆಕ್ಸ್ಟು ನಾವು ಲೋ ರಿಯಾಕ್ಟಿವಿಟಿಗೆ ಹೋಗೋಣ. ಸೊ ಲೋ ರಿಯಾಕ್ಟಿವಿಟಿ ಕಾಪರು, ದೆನ್ ದಟ್ ಈಸ್ ಗೋಲ್ಡು, ದೆನ್ ಸಿಲ್ವರ್. ಇವನ್ನ ನೆಕ್ಸ್ಟು ಪ್ಲಾಟಿನಮ್ ಕೂಡ ಸೇರಿಸ್ಕೋಬೋದು. ಸೊ ದೀಸ್ ಆರ್ ಕಾಲ್ಡ್ ಆಸ್ ಲೋ ರಿಯಾಕ್ಟಿವಿಟಿ ಎಲಿಮೆಂಟ್ಸ್. They are low reactivity elements. Most of them they will not react with any other impurities. ಯಾವ ಇಂಪ್ಯೂರಿಟೀಸ್ ಜೊತೆಗೂ ಅದು ದಟ್ ಈಸ್ ಕಂಬೈನ್ ಆಗೋದಿಲ್ಲ. ದೇ ಆರ್ ಪ್ರೆಸೆಂಟ್ ಇನ್ ದ ನೇಚರ್ ಇನ್ ಆಲ್ಮೋಸ್ಟ್ ಇನ್ ದ ಪ್ಯೂರೆಸ್ಟ್ ಫಾರ್ಮ್, ಅಥವಾ ಅದನ್ನು ಪ್ಯೂರೆಸ್ಟ್ ಫಾರ್ಮ್ ಅಂತ ನಾವು ಕರಿಬೋದು, ಆರ್ ನೇಟಿವ್ ಫಾರ್ಮ್. ಯೂಶಲಿ ಇವುಗಳು ನೇಟಿವ್ ಫಾರ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ.
ಪ್ಯೂರೆಸ್ಟ್ ಫಾರ್ಮ್ ಇನ್ ದ ಸೆನ್ಸ್ ನೇಟಿವ್ ಫಾರ್ಮ್. ನೇಟಿವ್ ಫಾರ್ಮ್ ಅಂದರೆ ಆಲ್ಮೋಸ್ಟ್ ಪ್ಯೂರ್ ರೀತಿನಲ್ಲಿ. ಸೊ ದೀಸ್ ಆರ್ ಅವೈಲಬಲ್. How they are available? They are available in the almost in the form of that is purest form ಅಲ್ಲಿ available ಇರುತ್ತೆ, or we can call it as they are available in the form of native form ಅಲ್ಲಿ available ಇರುತ್ತೆ. purest form or native forms. ಓಕೆ, ಇದಿಷ್ಟು ನೀವು ಕ್ಲೀನಾಗಿ ಜ್ಞಾಪಕ ಇಟ್ಕೋಬೇಕು. ಅದ್ರ ಜೊತೆಗೆ ನಾವು ನೆಕ್ಸ್ಟು ನಾವು ನೋಡೋಣ, ದಟ್ ಈಸ್ ಫ್ಲೋ ಚಾರ್ಟ್ ನೋಡೋಣ. ಸೊ ಓರ್ನ ನಾವು ಹೇಗೆ ಪಡಿತೀವಿ, ಒಂದು ಫ್ಲೋ ಚಾರ್ಟನ್ನ ನೋಡೋಣ. ಆ ಫ್ಲೋ ಚಾರ್ಟ್ ವೆರಿ ವೆರಿ ಇಂಪಾರ್ಟೆಂಟು. ಲೆಟ್ ಅಸ್ ಸಿ ಹೌ ದ ಫ್ಲೋ ಚಾರ್ಟ್ ಇಸ್. ಸೊ ಈಗ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೇ ಫ್ಲೋ ಚಾರ್ಟ್. ಈ ಫ್ಲೋ ಚಾರ್ಟನ್ನು ನೀವು ಬರೆಯೋದು ಕಲಿತ್ರೆ ಇಟ್ ಈಸ್ ವೆರಿ ಗುಡ್. ಸೊ ಇಲ್ಲಿ ಅವೈಲಬಲ್ ಇದೆ ಓರ್ ಅಂದರೆ ಏನು? ದ ಮಿನರಲ್ಸ್ ಫ್ರಮ್ ವಿಚ್ ದ ಮೆಟಲ್ಸ್ ಕ್ಯಾನ್ ಬಿ ಎಕ್ಸ್ಟ್ರಾಕ್ಟೆಡ್ ಪ್ರಾಫಿಟಬಲಿ. ಓರ್ ಹಾಗಾದರೆ ನಮಗೆ ಅರ್ಥನ ಕ್ರಸ್ಟ್ನಲ್ಲಿ ಓರ್ ಸಿಗ್ತಾ ಇದೆ. ಆ ಓರನ್ನು ಫಸ್ಟು ನಾವು ಕಾನ್ಸಂಟ್ರೇಷನ್ ಮಾಡ್ಕೋಬೇಕು. ಕಾನ್ಸಂಟ್ರೇಷನ್ ಆಫ್ ಓರ್ ಅಂದರೆ ಓರ್ನಲ್ಲಿರುವಂತಹ ಕಸ, ಕಡ್ಡಿ, ಮಣ್ಣು, ಮರಳು ಎಲ್ಲ ತೆಗೆದಾಕಬೇಕು. ಅದನ್ನೇ ಗಾಂಚ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ಅಥವಾ ಅರ್ಥ್ಲಿ ಇಂಪ್ಯೂರಿಟೀಸ್ ಅಂತ ಕರಿತೀವಿ. ಮೊದಲನೇದು ಕಾನ್ಸಂಟ್ರೇಷನ್ ಆಫ್ ಓರ್ನ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಓರ್ನಲ್ಲಿರುವ ಅರ್ಥ್ಲಿ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದು. ಹಾಗಾದ್ರೆ ಯಾವ್ಯಾವ ಅರ್ಥ್ಲಿ ಇಂಪ್ಯೂರಿಟೀಸು? ಸೊ ಸಚ್ ಆಸ್ ಮಡ್, ಸ್ಯಾಂಡ್, so organic matters, they are called as gaunch, that is earthly impurities. ಸೊ ಓರ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಓರ್ನಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್, ಮಡ್ಡು, ಸ್ಯಾಂಡು ಇವನ್ನೆಲ್ಲ ರಿಮೂವ್ ಮಾಡೋದು. ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ ಓರ್. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ಅದಾದಮೇಲೆ ನಾವೀಗ ಮೊದಲನೇದು ನೋಡಿ 3 ಭಾಗ ಮಾಡ್ಕೊಂಡಿದ್ವು. ಮೆಟಲ್ಸ್ ಆಫ್ ಹೈ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ, ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ. ಫಸ್ಟು ಇಲ್ಲಿಗೆ ಬರೋಣ. ಸೊ ಓರ್ ಸಿಕ್ಕಿದೆ, ಓರ್ನ ಕಾನ್ಸಂಟ್ರೇಟ್ ಮಾಡಿದ್ವು. ಆ ಕಾನ್ಸಂಟ್ರೇಟ್ ಮಾಡಿದಂತಹ ಯಾವ ಓರ್ನ ಕಾನ್ಸಂಟ್ರೇಟ್ ಮಾಡಿದ್ವು? ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ. ಲೋ ರಿಯಾಕ್ಟಿವಿಟಿ ಇರುವಂತಹ ಓರ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಯೂಶುವಲ್ ಆಗಿ ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ ಇರುವಂತಹ ಮೆಟಲ್ಸ್ಗಳು ಯೂಶುವಲ್ ಆಗಿ ಅವೈಲಬಲ್ ಸಲ್ಫೈಡ್ ಓರ್ ಆಗಿ ನಮಗೆ ಸಿಗುತ್ತೆ ಅರ್ಥನ ಕ್ರಸ್ಟ್ನಲ್ಲಿ. ಸೊ ಇನ್ ದ ಅರ್ತ್ ಕ್ರಸ್ಟ್ ದೇ ಆರ್ ಅವೈಲಬಲ್ ಆಸ್ ಎ ಸಲ್ಫೈಡ್ ಓರ್. ಸೊ ಅದು ಸಲ್ಫೈಡ್ ಓರ್ ಆಗಿದ್ದರೆ ನೀವು ಆ ಓರ್ನ ರೋಸ್ಟಿಂಗ್ ಮಾಡಬೇಕು. ರೋಸ್ಟಿಂಗ್ ಅಂದರೆ ಈಟಿಂಗ್ ಓರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ನಿನ ಪ್ರೆಸೆನ್ಸ್ನಲ್ಲಿ ನೀವು ಓರ್ನ ಈಟ್ ಮಾಡಬೇಕು. ಯಾವ ಓರನ್ನ? ಸಲ್ಫೈಡ್ ಓರ್. ನೀವು ಜ್ಞಾಪಕ ಇಟ್ಕೊಳ್ಳಿ, ಸಲ್ಫೈಡ್ ಓರ್ ಅಂತ ಬಂದ ತಕ್ಷಣ ನಿಮ್ಮ ಮೈಂಡಿಗೆ ಬರಬೇಕು ರೋಸ್ಟಿಂಗ್. ಅಂದರೆ ಅರ್ಥ ಈಟಿಂಗ್ ಓರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಟ್ ಈಸ್ ಕಾಲ್ಡ್ ಆಸ್ ಸಲ್ಫೈಡ್ ಓರ್. So it is called roasting. In roasting, what type of ore we are eating? In roasting we are eating that is a ore which consists of sulfur, that is sulfide ore. ಆಯಿತು, ರೋಸ್ಟಿಂಗ್ ಮಾಡಿದ್ವು. ರೋಸ್ಟಿಂಗ್ ಮಾಡಾದ್ಮೇಲೆ ನಮಗೆ ಮೆಟಲ್ ಸಿಕ್ಕಿದೆ. ದಿಸ್ ಮೆಟಲ್ ಈಸ್ ಕಾಲ್ಡ್ ಕ್ರೂಡ್ ಮೆಟಲ್ ಆ್ಯಂಡ್ ದಿಸ್ ಮೆಟಲ್ ಈಸ್ ನಾಟ್ 100% ಪ್ಯೂರ್. ಟು ಗೆಟ್ 100% ಪ್ಯೂರ್ ಅಂದರೆ ಕ್ರೂಡ್ ಮೆಟಲ್ ಅಂದರೆ ಇಂಪ್ಯೂರಿಟೀಸ್ನ ಹೊಂದಿರೋಂಥ ಮೆಟಲ್ಲು. ಸೊ ಕ್ರೂಡ್ ಮೆಟಲ್ ಸಿಗುತ್ತೆ. ಆ ಕ್ರೂಡ್ ಮೆಟಲ್ಲು 100% ಪ್ಯೂರ್ ಇರೋದಿಲ್ಲ. ಟು ಗೆಟ್ 100% ಪ್ಯೂರ್ ಮೆಟಲ್ ವಿ ಆರ್ ಗೋಯಿಂಗ್ ಫಾರ್ ರಿಫೈನಿಂಗ್. ಸೊ ರಿಫೈನಿಂಗಿಗೆ ಹೋಗ್ತೀವಿ. ಸೊ ಇದು ಮೆಟಲ್ಸ್ ಆಫ್ ಲೋ ರಿಯಾಕ್ಟಿವಿಟಿ. ಈಗ ಎರಡನೇದಕ್ಕೆ ಬರೋಣ, ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ. ಸೊ ಈ ಮೆಟಲ್ಸ್ ಆಫ್ ಮೀಡಿಯಂ ರಿಯಾಕ್ಟಿವಿಟಿ ಏನಿದೆಯೋ ಅದು ಇಲ್ಲ ಕಾರ್ಬೋನೇಟ್ ಓರಾಗಿ ಅವೈಲಬಲ್ ಇರುತ್ತೆ, ಇಲ್ಲ ಸಲ್ಫೈಡ್ ಓರ್ ರೀತಿಯಲ್ಲಿ ಅವೈಲಬಲ್ ಇರುತ್ತೆ. ಯಾಕಂದರೆ ಕಾರ್ಬೋನೇಟ್ ಓರ್ ಆದರೆ ನೀವು ಕ್ಯಾಲ್ಸಿನೇಷನ್ಗೆ ಹೋಗಬೇಕು. ಅಂದರೆ ಕಾರ್ಬೋನೇಟ್ ಓರನ್ನು ಆಬ್ಸೆನ್ಸ್ ಆಫ್ ಆಕ್ಸಿಜನ್ನಲ್ಲಿ ಈಟ್ ಮಾಡಿದ್ರೆ ಅದನ್ನು ಕ್ಯಾಲ್ಸಿನೇಷನ್ ಅಂತ ಕರಿತೀವಿ. ಸಲ್ಫೈಡ್ ಓರನ್ನು ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಈಟ್ ಮಾಡಿದ್ರೆ ಅದನ್ನು ರೋಸ್ಟಿಂಗ್ ಅಂತ ಕರಿತೀವಿ. ಕಾರ್ಬೋನೇಟ್ ಆದರೆ ಕ್ಯಾಲ್ಸಿನೇಷನ್ಗೆ ಹೋಗಿ, ದೆನ್ ಸಲ್ಫೈಡ್ ಓರ್ ಆದರೆ ರೋಸ್ಟಿಂಗಿಗೆ ಹೋಗಿ. ಇಫ್ ಇಟ್ ಈಸ್ ಸಲ್ಫೈಡ್ ಓರ್ ರೋಸ್ಟಿಂಗ್, ಇಫ್ ಇಟ್ ಈಸ್ ಕಾರ್ಬೋನೇಟ್ ಓರ್ ಕ್ಯಾಲ್ಸಿನೇಷನ್. ಆಯಿತು, ಇದಾದಮೇಲೆ ನೀವು ಕ್ಯಾಲ್ಸಿನೇಷನ್ ಆದರೂ ಮಾಡಿರಿ, ರೋಸ್ಟಿಂಗ್. ಸೊ ಕಾರ್ಬೋನೇಟ್ ಓರ್ ಅಂದಮೇಲೆ ಕ್ಯಾಲ್ಸಿನೇಷನ್ ಮಾಡಿದ್ದೀರಾ, ಸಲ್ಫೈಡ್ ಓರ್ ಅಂದರೆ ರೋಸ್ಟಿಂಗ್ ಮಾಡಿದ್ದೀರಾ. ಸೊ ನೀವು ರೋಸ್ಟಿಂಗಾರ ಮಾಡಿ, ಕ್ಯಾಲ್ಸಿನೇಷನಾರ ಮಾಡಿ. ಸೊ ರೋಸ್ಟಿಂಗ್ ಮಾಡಿದಾಗಲೂ ಮತ್ತು ಕ್ಯಾಲ್ಸಿನೇಷನ್ ಮಾಡಿದಾಗ್ಲೂ ಸೊ ನಮಗೆ
ಕಾರ್ಬೋನೇಟ್ ಓರ್ ಇದ್ದಿದ್ದು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಆಯಿತು, ಸಲ್ಫೈಡ್ ಓರ್ ಇದ್ದಿದ್ದು ಆಕ್ಸೈಡ್ ಓರ್ ಆಗಿ ಕನ್ವರ್ಟ್ ಆಯಿತು. ಹಾಗಾದರೆ ನಮ್ಗೆ ಈಗ ಏನು ಸಿಗ್ತಾ ಇದೆ, ಆಕ್ಸೈಡ್ ಆಫ್ ಮೆಟಲ್ ಸಿಗ್ತಾ ಇದೆ. ಆ ಆಕ್ಸೈಡ್ ಆಫ್ ಮೆಟಲನ್ನು ಅಂದರೆ ಮೆಟಲ್ನಲ್ಲಿರೋ ಆಕ್ಸಿಜನ್ನ ರಿಮೂವ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಗೋ ಫಾರ್ ರಿಡಕ್ಷನ್. ಸೊ ರಿಡಕ್ಷನ್ ಟು ಮೆಟಲ್. ಸೊ ಆಕ್ಸೈಡ್ ಆಫ್ ಮೆಟಲನ್ನು ರಿಡ್ಯೂಸ್ ಮಾಡ್ತಾ ಇದ್ದೀವಿ ಏನಾಗಿ, ಸೊ ಇಟ್ ಈಸ್ ರಿಡಕ್ಷನ್ ಟು ಮೆಟಲ್. ಆಕ್ಸೈಡ್ಸ್ ಆಫ್ ಮೆಟಲ್ನ ಸೊ ಕಾರ್ಬನ್ ಅನ್ನುವ ರಿಡ್ಯೂಸಿಂಗ್ ಏಜೆಂಟನ್ನು ಬಳಕೆ ಮಾಡಿಕೊಂಡು ನಾವು ವಿ ಆರ್ ಗೆಟಿಂಗ್ ಅಂದರೆ ಮೆಟಲನ್ನು ರಿಡ್ಯೂಸ್ ಮಾಡ್ತಾ ಇದ್ದೀವಿ. ಮೆಟಲ್ನ ರಿಡ್ಯೂಸ್ ಮಾಡಿದಾಗ ನಮಗೆ ಸಿಗೋದು ದಟ್ ಈಸ್ ಪ್ಯೂರಿಫಿಕೇಶನ್ ಆಫ್ ಮೆಟಲ್. ಸೊ ಇಲ್ಲೇನು ಸಿಗುತ್ತೋ ಅದನ್ನು ವಿ ಹ್ಯಾವ್ ಟು ಗೋ ಫಾರ್ ಪ್ಯೂರಿಫಿಕೇಶನ್. ಅದನ್ನು ನಾವು ಪ್ಯೂರಿಫೈ ಮಾಡಬೇಕು. ಓಕೆ, ನೆಕ್ಸ್ಟ್ ಅದಾದಮೇಲೆ ನಮಗೆ ಸಿಗೋವಂಥದ್ದು ನೆಕ್ಸ್ಟ್ ಇಲ್ಲಿ ರಿಡಕ್ಷನ್ ಆದಮೇಲೆ ನಮಗೆ ಸಿಗೋದು ದಟ್ ಈಸ್ ಪ್ಯೂರಿಫಿಕೇಶನ್ ಆಫ್ ಮೆಟಲ್ ಸಿಗುತ್ತೆ. ಆ ಮೆಟಲನ್ನು ನಾವು ಪ್ಯೂರಿಫಿಕೇಶನ್ ಮಾಡಬೇಕು. ಬಿಕಾಸ್ ವಿ ಆರ್ ಗೆಟಿಂಗ್ ಕ್ರೂಡ್ ಮೆಟಲ್. ಟು ಗೆಟ್ 100% ಪ್ಯೂರ್ ವಿ ಹ್ಯಾವ್ ಟು ಗೋ ಫಾರ್ ಪ್ಯೂರಿಫಿಕೇಶನ್ ಆಫ್ ಮೆಟಲ್. ಇನ್ನು ಲಾಸ್ಟ್ಗೆ ಬರೋಣ, ದಟ್ ಈಸ್ ಮೆಟಲ್ಸ್ ಆಫ್ ಐ ರಿಯಾಕ್ಟಿವಿಟಿ. ಇದು ಆಲ್ಮೋಸ್ಟ್ ಎಲ್ಲ ಎಲಿಮೆಂಟ್ ಜೊತೆಗೂ ಎಲ್ಲ ಇಂಪ್ಯೂರಿಟೀಸ್ ಜೊತೆಗೂ ರಿಯಾಕ್ಟ್ ಆಗುತ್ತೆ. ಸೊ ಇದನ್ನು ನಾವೇನು ಮಾಡಬೇಕು, ಎಲೆಕ್ಟ್ರಿಸಿಟಿನ ಬಳಕೆ ಮಾಡಿಕೊಂಡು ದಟ್ ಈಸ್ ಎಲೆಕ್ಟ್ರೋಲಿಸಿಸ್ ಆಫ್ ಮೋಲ್ಟನ್ ಓರ್. ಸೊ ಈಗ ಸೋಡಿಯಂ ಕ್ಲೋರೈಡ್ ಅನ್ನೋದು ಓರು, ಆ ಓರನ್ನ ನಾವು ಈಟ್ ಮಾಡಿದಾಗ ಅದು ಕರಗುತ್ತೆ, ಅದಕ್ಕೆ ಅದನ್ನು ಮೋಲ್ಟನ್ ಅಂತ ಕರಿತೀವಿ. ನೀರನ್ನ ಆ್ಯಡ್ ಮಾಡಿ ಕರಗಿಸಿದ್ರೆ ಅಕ್ವೇಯಸ್ ಅಂತ ಕರಿತೀವಿ. ವಿತೌಟ್ ವಾಟರ್ ಅದನ್ನು ಕರಗಿಸಿದ್ರೆ ಅದನ್ನು ಮೋಲ್ಟನ್ ಅಂತ ಕರಿತೀವಿ. ಹಾಗಾದರೆ ಕರೆಂಟ್ನ ಕೊಟ್ಟಾಗ ಸೊ ಅದು ಕರಗುತ್ತೆ. ಆ ಕರಗಿದಾಗ ನಮಗೆ ಓರ್ ಕರಗುತ್ತೆ. ಆ ಓರ್ ಕರಗಿದಾಗ ನಮಗೆ ಸಿಗೋದೆ ಪ್ಯೂರ್ ಮೆಟಲ್. ಇಲ್ಲಿ ನೋಡಿ ಡೈರೆಕ್ಟಾಗಿ ಪ್ಯೂರ್ ಮೆಟಲ್ ಸಿಗುತ್ತೆ. ಬಟ್ ಇಲ್ಲೇನು ಮಾಡ್ತೀವಿ, ರಿಫೈನಿಂಗ್ ಮಾಡ್ತೀವಿ, ನೆಕ್ಸ್ಟ್ ಪ್ಯೂರಿಫಿಕೇಶನ್ ಮಾಡ್ತೀವಿ. ಇಲ್ಲಿ ಆಗೋದಿಲ್ಲ. ಡೈರೆಕ್ಟಾಗಿ ನಮಗೆ ಮೆಟಲ್ಸ್ ಆಫ್ ಐ ರಿಯಾಕ್ಟಿವಿಟಿನಲ್ಲಿ ನಮಗೆ ಡೈರೆಕ್ಟಾಗಿ ಪ್ಯೂರ್ ಮೆಟಲ್ ಸಿಗುತ್ತೆ. ಸೊ ಈ ರೀತಿ ಈ ಚಾರ್ಟನ್ನು ನೀವು ಬರೆಯೋದನ್ನು ಕಂಪಲ್ಸರಿ ಕಲಿಬೇಕು. ಕಲಿತ್ರೆ ನಿಮಗೆ ನೆಕ್ಸ್ಟ್ ಎಕ್ಸ್ಟ್ರಾಕ್ಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಯು ಹ್ಯಾವ್ ಟು ಲರ್ನ್ ದಿಸ್ ಫ್ಲೋ ಚಾರ್ಟ್. ಈ ಫ್ಲೋ ಚಾರ್ಟನ್ನು ಸೊ ಹೈಲಿ ರಿಯಾಕ್ಟಿವ್ ಮೆಟಲ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಮೀಡಿಯಮ್ ರಿಯಾಕ್ಟಿವ್ ಎಲಿಮೆಂಟ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಮೀಡಿಯಮ್ ರಿಯಾಕ್ಟಿವ್ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಅದೇ ಥರ ಲೋ ರಿಯಾಕ್ಟಿವಿಟಿ ಇರುವಂತಹ ಎಲಿಮೆಂಟ್ಗಳನ್ನು ತಮ್ಮ ಓರ್ನಿಂದ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅನ್ನೋದನ್ನು ಸೊ ನಾವು ಈಸಿಯಾಗಿ ಕಲ್ತ್ಕೋಬೋದು ಈ ಫ್ಲೋ ಚಾರ್ಟ್ನ ಮೂಲಕ. ಸೊ ಬೈ this video will be completed. So in the next video we are going for that is enrichment of ores and extraction of metals low in the activity series. ಸೊ ರಿಯಾಕ್ಟಿವಿಟಿ ಸೀರೀಸ್ನಲ್ಲಿ ಲೋ ರಿಯಾಕ್ಟಿವ್ ಎಲಿಮೆಂಟ್ಸ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಅದರೊಳಗೆ ಮೋಸ್ಟ್ ದಟ್ ಈಸ್ ಲೆಡ್ ಆಗಿರ್ಬೋದು, ಇಲ್ಲ ಅಂದರೆ ಮರ್ಕ್ಯೂರಿ ಆಗಿರ್ಬೋದು, ಇಲ್ಲ ಕಾಪರ್ ಆಗಿರ್ಬೋದು, ಇವುಗಳನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು ಅಂತ ನೋಡ್ತೀವಿ. ಅದೇ ಥರ ನಾವು ದಟ್ ಈಸ್ ಮೆಟಲ್ಸ್ ಆಫ್ ಮೀಡಿಯಮ್ ರಿಯಾಕ್ಟಿವಿಟಿ, ಅದರೊಳಗೆ ಜಿಂಕನ್ನು ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಜಿಂಕ್ ಓರ್ನಿಂದ ಜಿಂಕ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇದನ್ನೆಲ್ಲ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಟಿಲ್ ದೆನ್ ಥ್ಯಾಂಕ್ ಯು ವೆರಿ ಮಚ್.